ಒಂದು ಕಟ್ಟು ಮೆಂತ್ಯ ಸೊಪ್ಪಿಂದ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ರುಚಿಯಾಗಿರುವ 2 ಅಡುಗೆಗಳನ್ನು ಮಾಡೋಣ. ಖಾರವಾಗಿರುವಂತಹ ಚಟ್ನಿ, ಅದಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತಾ ಇದ್ದರೆ ಅದ್ರ ಮುಂದೆ ಯಾವ ಪದಾರ್ಥನೂ ಇಲ್ಲ. ಹಾಗೆ ಒಂದು ರುಚಿಯಾಗಿರುವಂತಹ ಸಿಂಪಲ್ ಆಗಿರುವಂತಹ ತಂಬುಳಿ, ಇದು ಅಷ್ಟೇ ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಮೊದಲಿಗೆ ನಾನು ತಂಬುಳಿ ಮಾಡೋದಕ್ಕೆ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಅದು ದಂಟನೆಲ್ಲ ಬಿಡಿಸ್ಕೊಂಡು ಎಲೆ ಮಾತ್ರ ತೊಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆಗೆ ಅರ್ಧ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಸಾಮಾನ್ಯವಾಗಿ ತಂಬುಳಿಗೆ ತುಪ್ಪ ಯೂಸ್ ಮಾಡ್ತಾರೆ. ತುಪ್ಪದ ಬದಲಾಗಿ ನೀವಿಲ್ಲಿ ಎಣ್ಣೆ ಸಹ ಹಾಕ್ಬೋದು. ಅರ್ಧ ಚಮಚ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಮತ್ತು ಅರ್ಧ ಚಮಚ ಕಾಳು ಮೆಣಸು, ಒಂದು 4-5 ಕಾಳು ಮೆಣಸು ಆದರೆ ಸಾಕು. ನಾನಿಲ್ಲಿ ಬಿಳಿ ಕಾಳು ಮೆಣಸು ಹಾಕಿದ್ದೀನಿ, ನೀವು ಯಾವ್ದು ಸಹ ಹಾಕ್ಬೋದು. ಸ್ವಲ್ಪ ಜೀರಿಗೆ ಕಾಳು ಮೆಣಸು ಒಳ್ಳೆ ಪರಿಮಳ ಬರಬೇಕು, ಬಣ್ಣ ಸ್ವಲ್ಪ ಬದಲಾಗೋರಿಗೆ ಹುರ್ಕೊಂಡು ಹೆಚ್ಚಿದಂತಹ ಮೆಂತ್ಯ ಸೊಪ್ಪನ್ನು ಅದರಲ್ಲಿ ಹಾಕಿ ಹಸಿ ವಾಸನೆ ಹೋಗೋ ತನಕ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಈ ಅಡುಗೆಗಳೆಲ್ಲ ತುಂಬ ಸುಲಭ. ಇದು ಬಿಟ್ಟರೆ ಲೈಫ್ ತುಂಬ ಈಸಿ ಅಂತ ಅನಿಸ್ಬಿಡುತ್ತೆ. ಅಡುಗೆ ಮಾಡೋದು ದೊಡ್ಡ ಕಷ್ಟ ಅಲ್ಲವೇ ಅಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ನೋಡಿ, ಮೆಂತ್ಯ ಸೊಪ್ಪು ಸ್ವಲ್ಪ ಹಸಿ ವಾಸನೆ ಹೋಗಿದೆ, ಚೆನ್ನಾಗಿ ಬೆಂದಿದೆ. ಇಷ್ಟು ಆಗೋ ತನಕ ಹುರ್ಕೊಂಡು ಫ್ಲೇಮನ್ನು ಆಫ್ ಮಾಡಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ಆ ಬಿಸಿಯಲ್ಲೇ 1 ನಿಮಿಷ ಇದನ್ನು ಹುರ್ಕೊಳ್ಳಿ. ಇದೆಲ್ಲ ಪೂರ್ತಿಯಾಗಿ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ನ ತೊಗೊಂಡು ನಾವು ಹುರಿದಂತಹ ಈ ಮೆಂತ್ಯ ಸೊಪ್ಪು, ತೆಂಗಿನಕಾಯಿ ಮತ್ತು ಜೀರಿಗೆ ಕಾಳು ಮೆಣಸಿನ ಮಿಶ್ರಣ ಏನಿದೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರಬೇಕು. ಮೆಂತ್ಯ ಸೊಪ್ಪಿನದಾಗಿರೋದ್ರಿಂದ ಒಳ್ಳೆ ಬಣ್ಣ ಸಹ ಬಂದಿರುತ್ತೆ, ಹಸಿರು ಬಣ್ಣದಲ್ಲಿ. ನೋಡಿ, ಇವಾಗ ನುಣ್ಣಗೆ ರುಬ್ಬಿ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ನಾನು ಸೇರಿಸ್ತಾ ಇದ್ದೇನೆ. ತಂಬುಳಿಗೆ ಯಾವಾಗೂ ಸೇರಿಸುವಂಥದ್ದು ಕಡೆದಂತಹ ಮಜ್ಜಿಗೆ, ಮೊಸರಿದ್ದರೆ ನೀವು ಅದನ್ನು ಬೀಟ್ ಮಾಡಿ ಮಜ್ಜಿಗೆ ಮಾಡ್ಕೊಳ್ಳಿ. ಮಿಕ್ಸರ್ ಜಾರ್ಗೂ ಸಹ ಸ್ವಲ್ಪ ನೀರನ್ನು ಹಾಕಿದ್ದೇನೆ. 1 ಕಪ್ಪಿನಷ್ಟು ಫ್ರೆಶ್ ಆಗಿರುವಂತಹ ಕಡೆದಂತಹ ಮಜ್ಜಿಗೆ, ಹುಳಿ ಮಜ್ಜಿಗೆ ಎಲ್ಲ ಬೇಡ, ಹಾಕಿಬಿಟ್ಟು ತಂಬುಳಿಯ ಹದ ಮಾಡ್ಕೊಳ್ಳಿ. ತಂಬುಳಿ ಯಾವಾಗಲೂ ತುಂಬ ಗಟ್ಟಿ ಇರಬಾರ್ದು, ಹಾಗೆ ಹುಳಿಯಷ್ಟು ನೀರಾಗೂ ಇರಬಾರ್ದು, ಸಾರಿನಷ್ಟು ನೀರಾಗಿರಬಾರ್ದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದದಲ್ಲಿ ತಂಬುಳಿ ಇರಬೇಕು. ಆವಾಗ ಅನ್ನ ಜೊತೆ ಊಟ ಮಾಡೋದಕ್ಕೆ, ಕುಡಿಯೋದಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡೋಣ. ಸಿಂಪಲ್ ಆಗಿರುವಂತಹ ಒಗ್ಗರಣೆ. ಇದಕ್ಕೂ ಸಹ ನಾನು ತುಪ್ಪವನ್ನು ಹಾಕಿದ್ದೇನೆ. ಅರ್ಧ ಚಮಚದಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಒಳ್ಳೆ ಪರಿಮಳ ಇರುವಂತಹ ಒಂದು ಚಿಟಿಕೆ ಇಂಗಿನ ಒಗ್ಗರಣೆಯನ್ನು ಕೊಟ್ಟರೆ ತಂಬುಳಿ ಚೆನ್ನಾಗಿರುತ್ತೆ. ಹಾಗಾಗಿ ಇಂಗನ್ನು ಹಾಕ್ತಾ ಇದ್ದೀನಿ. ಮತ್ತು ಒಂದು ಮುರಿದಿರುವಂತಹ ಬ್ಯಾಡಗಿ ಮೆಣಸನ್ನು ಹಾಕಿಬಿಟ್ಟು ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಾಡಿದಂತಹ ಒಗ್ಗರಣೆಯನ್ನು ತಂಬುಳಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ಮೆಂತ್ಯ ಸೊಪ್ಪಿನ ತಂಬುಳಿ ತಯಾರು. ಎಷ್ಟು ಸುಲಭ ಇದೆ ಅಲ್ವಾ? ಖಂಡಿತ ಯಾರು ಬೇಕಿದ್ರೂ ಮಾಡ್ಬೋದು. ಈ ಸಲ ಮೆಂತ್ಯ ಸೊಪ್ಪನ್ನು ತಂದಾಗ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಬನ್ನಿ, ಮೆಂತ್ಯ ಸೊಪ್ಪಿನ ಮುಂದಿನ ಅಡಿಗೆ ಏನಂತ ನೋಡೋಣ. ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ನಾನು ಮಾಡ್ತಾ ಇರೋದು ಮೆಂತ್ಯ ಸೊಪ್ಪಿನ ಚಟ್ನಿ. ಗಮ್ಮತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಸಿ ಊಟ ಮಾಡೋದಕ್ಕೆ, ದೋಸೆ ಚಪಾತಿ ಜೊತೆ ಎಲ್ಲ ಒಂದು ಹೇಳಿ ಮಾಡಿಸಿದಂತಹ ರೆಸಿಪಿ. ಹೇಗೆ ಮಾಡೋದು ನೋಡೋಣ. ಇದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಬಾಣಲೆಗೆ ಹಾಕ್ತಾ ಇದ್ದೇನೆ. ಇದು ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನು ಹಾಕ್ಕೊಳ್ಬೇಕಾಗತ್ತೆ. ಎಷ್ಟು ಸೊಪ್ಪನ್ನು ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀವು ಇದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಒಂದು 5-6 ಎಸಳಿನಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ತಿನ್ನಲ್ಲ, ಇಷ್ಟ ಆಗಲ್ಲ ಅನ್ನೋರು ಇಲ್ಲಿ ಇಂಗನ್ನು ಹಾಕ್ಕೋಬೋದು. ಪೂರ್ತಿಯಾಗಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಧನಿಯಾದ್ದು ಪರಿಮಳ ಬರೋ ತನಕ, ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರ್ಕೋಬೇಕಾಗತ್ತೆ. 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮುರಿದು ಹಾಕ್ತಾ ಇದ್ದೀನಿ. ಇಡೀದೇ ಹಾಕಿಬಿಟ್ರೆ ಅದು ಸಿಡಿಯುತ್ತೆ. ಹಾಗಾಗಿ ಇದು ತುಂಬ ಖಾರ ಇರೋದ್ರಿಂದ ನಾನು 3 ತೊಗೊಂಡಿದ್ದೇನೆ. ನೀವು ನಿಮ್ಮ ಖಾರದ ಅಪೇಕ್ಷೆ ಮೇರೆಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಒಂದು 2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಮೆಂತ್ಯ ಸೊಪ್ಪನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ. ಮಾಡುವಾಗ ನಮಗೆ ಜಾಸ್ತಿ ಪ್ರಮಾಣ ಅಂತ ಅನಿಸಿದ್ರು ಸೊಪ್ಪು ಹುರಿದ ಮೇಲೆ ತುಂಬ ಕಡಿಮೆ ಪ್ರಮಾಣಕ್ಕೆ ಇಳಿಯುತ್ತೆ. ಹಾಗಾಗಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳೋದೇ ಒಳ್ಳೆಯದು. ಒಂದು ಹೆಚ್ಚಿದಂತಹ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕೋದ್ರಿಂದ ರುಚಿ ಒಂಥರ ಬೇರೆ ಥರನೇ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿಲ್ಲದೆ ಇರೋರು ಟ್ರೈ ಮಾಡ್ಬೋದು. ನಾನು ತೊಗೊಂಡಿರೋದು ಜಾಮೂನ್ ಟೊಮೆಟೊ. ಇದನ್ನು ಸಹ, ಟೊಮೆಟೊ ಹೋಳನ್ನು ಸಹ ಸ್ವಲ್ಪ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ಳೋಣ.
ಉಪ್ಪನ್ನು ಹಾಕಿ ಹುರಿತಾ ಇದ್ದೇನೆ. ನಾನು ಆಗಲೇ ಹೇಳಿದಾಗಲೇ ಇದು ಬರೀ ಅನ್ನದೊಟ್ಟಿಗೆ ಮಾತ್ರ ಅಲ್ಲ, ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದೆರಡು ದಿನ ಇದು ಹಾಳಾಗದೆ ಸಹ ಇರುತ್ತೆ. ಫ್ರಿಜ್ನಲ್ಲಿ ಇಟ್ಕೊಂಡ್ರಂತೂ ವಾರಗಳವರೆಗೆ ಇಟ್ಕೊಳ್ಬೋದು ನೀವು. ಈಗ ಟೊಮೆಟೊ ಹೋಳುಗಳು ಮೆತ್ತಗಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೇನೆ. ಟೊಮೆಟೊ ಹುಳಿದಾಗಿದ್ದರೆ ನೀವು ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ತೊಗೊಂಡಿರೋ ಟೊಮೆಟೊ ಅಷ್ಟು ಹುಳಿ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೇನೆ. ಇದು ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದು. ಇಲ್ಲಿ ನಾನು ಬೆಲ್ಲ ಸೇರಿಸಿಲ್ಲ, ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಇದು ಸಿಹಿ. ಆದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಒಂದು ಅರ್ಧ ಚಮಚ ಬೆಲ್ಲ ಹಾಕ್ಕೋಬೋದು. ನೀರನ್ನು ಹಾಕದೆ ಇದನ್ನು ಹಾಗೆ ರುಬ್ಕೊಂಡು ಬನ್ನಿ. ನೀರನ್ನು ಹಾಕಿಬಿಟ್ರೆ ಅದು ಇಟ್ಟರೆ ಹಾಳಾಗತ್ತೆ. ನೀರು ಹಾಕೋಂಥ ಅಗತ್ಯನೂ ಇಲ್ಲ, ಎಣ್ಣೆಲಿ ನಾವು ಹುರಿದಿರ್ತೀವಲ್ಲ, ಹಾಗಾಗಿ ನೀರು ಹಾಕಬೇಕಂತ ಏನಿಲ್ಲ. ನೋಡಿ, ಈ ರೀತಿ ನಾನು ನುಣ್ಣಗೆ ಇದನ್ನು ಹರ್ಕೊಂಡಿದ್ದೇನೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ಹಾಕಿದ್ದೇನೆ. ನೀವು ಯಾವ್ದು ಸಹ ಹಾಕ್ಬೋದು. ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಒಂದು ಒಣ ಮೆಣಸು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಆಲ್ರೆಡಿ ನಾವು ಹುರಿಯೋದಕ್ಕೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಿಂಗನ್ನು ಹಾಕಿಲ್ಲ. ಬೇಕಿದ್ರೆ ನೀವಿಲ್ಲಿ ಬೆಳ್ಳುಳ್ಳಿ ಹಾಕದೋದ್ರೆ ಹಿಂಗನ್ನು ಹಾಕ್ಕೋಬೋದು. ಬಾಡಿದಂಥ ಒಗ್ಗರಣೆಯನ್ನು ಚಟ್ನಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಚಟ್ನಿ ತಯಾರು. ಇದು ಅಷ್ಟೇ, ಎಷ್ಟು ಸುಲಭ ಇದೆ. ಕೇವಲ ಒಂದು 10-15 ನಿಮಿಷದಲ್ಲಿ ನೀವು ಮಾಡಿಬಿಡ್ಬೋದು. ನನಗೆ ಇದು ದೋಸೆ ಚಪಾತಿಗಿಂತ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಆ ರೀತಿಯ ಊಟ ಇಷ್ಟನಾ? ಖಂಡಿತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೋಡಿದ್ರಲ್ಲ, 2 ಅಡುಗೆಗಳು ಎಷ್ಟು ಸುಲಭ ಇದೆ, ಕೇವಲ ಒಂದು ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ಮಾಡುವಂಥದ್ದು. ಖಂಡಿತ ರೆಸಿಪಿಗಳನ್ನು ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.